ವಾಟ್ ನೆಕ್ಸ್ಟ್ ಅಂತ ಹೇಳಿ ಇಂಥವರ ಸುಧಾರಣೆಗಳು ಹೇಗೆ ಬಟ್ ಇದೊಂದು ಟ್ರಯಲ್ ನಡೆಯುತ್ತೆ. ಈಗ ಕೊಲೆ ಕೇಸ್ಗಳ ವಿಚಾರದಲ್ಲಿ ಬೇಕಾದ ಸ್ಟೈಲ್ಗಳು ನೀವು ನೋಡಿರ್ತೀರಿ, ಭಾಗಿಯಾಗಿರ್ತೀರಿ, ಚಾರ್ಜ್ ಶೀಟ್ ಮಾಡಿರ್ತೀರಿ. ಇಂಥ ಒಂದು ಕೇಸ್ ಅಂತ ಬಂದಾಗ ಕೆಲವು ಈ ನ್ಯಾಯಿಕ ತಿಳುವಳಿಕೆ ಇರ್ತಕ್ಕಂಥವ್ರು ಹೇಳ್ತಿರೋದು ಹತ್ತಿರ ಈ ವಿಚಾರಣೆ ಒಂದು ಇಷ್ಟು ಸಾಕ್ಷ್ಯಗಳನ್ನು ಬಾಕ್ಸಲ್ಲಿ ಕರೆಸಿ ವಿಚಾರಣೆ ಮಾಡಲಿಕ್ಕೇ 2 ರಿಂದ 3 ವರ್ಷ ಬೇಕಾಗಬಹುದು. ತೀರಾ ಕ್ಷಿಪ್ರವಾಗಿ ಮಾಡ್ತೀವಿ ಅಂದರೆ 1 ವರ್ಷ ಬೇಕಾಗಬಹುದು. ಇವನು ಹತ್ತಿರ ದರ್ಶನ್ ಆ್ಯಂಡ್ ಗ್ಯಾಂಗ್ 2 ರಿಂದ 3 ವರ್ಷ ಅಂತೂ ಜೈಲಲ್ಲಿರಬೇಕು ಅಂತ ಹೇಳ್ತಾರೆ. ಈಗ ಸುಪ್ರೀಂ ಕೋರ್ಟ್ ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್, ಅದರೊಂದು ವಿಚಾರಣೆಗಳು, ಟ್ರಯಲ್ ಫುಲ್ಲು ಸಾಕ್ಷಿಗಳ ವಿಚಾರಣೆ ಎಷ್ಟು ಸಮಯ ಹಿಡಿಬಹುದು ಈಗ ಅಂತ. ಇದು ಹಾಜರಾತಿ ಸಾಕ್ಷಿಗಳ ಆಧಾರದ ಮೇಲೆ ಆಗುತ್ತೆ. ಓಕೆ, ಬಾಕ್ಸಿಗೆ ಬಂದು ನಿಂತ್ಕೋಬೇಕು ಅವರು. ಅಲ್ಲ, ಅವರು ಸಾಕ್ಷಿಗಳು ನಾವು ಸಮನ್ಸ್ ಕೊಡ್ತಾರಲ್ಲ, ಅವ್ರು ಆ ಡೇಟಿಗೆ ಕರೆಕ್ಟಾಗಿ ಬರಬೇಕು. ಓಕೆ, ಅವ್ರು ಏನೋ ಕಾರಣಕ್ಕೆ ಅವ್ರು ಬರೋಕ್ಕಾಗಲ್ಲ, ಅವ್ರದ್ದು ಇನ್ನೊಂದು ಡೇಟ್ಗೆ ಹೋಗುತ್ತೆ, ಅಲ್ಲಿವರೆಗೂ ಜೈಲಿವ್ರಿಗೆ ಕಂಟಿನ್ಯೂ ಹಂಗೆ ಅದು. ಓಕೆ, ಅದಕ್ಕೆ ಏನು ಮಾಡ್ತಾರೆ, ವೆರಿ ಇಂಪಾರ್ಟೆಂಟು ಸ್ಪೆಷಲ್ ಕೇಸಸ್ಸಲ್ಲಿ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಯಾವ ಕೇಸ್ ಆಗಿರುತ್ತೆ ಅಲ್ಲಿ ಅವ್ರನ್ನ ಒಂದು ಟೀಮ್ ಇಟ್ಬಿಡ್ತಾರೆ ಬ್ರೀಫಿಂಗ್ ಮಾಡೋಕ್ಕೆ, ಮತ್ತು ಸಾಕ್ಷಿಗಳನ್ನ ಹೋಗಿ ಏನಾರ ಮಾಡಿ ಅವತ್ತು ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಮಾಡ್ತಾರೆ. ಈ ರೇವಣ್ಣ ಕೇಸಲ್ಲಿ ಅದೇ ಆಗಿತ್ತು. ಓಕೆ, ರೇವಣ್ಣ ಕೇಸಲ್ಲಿ ಒಬ್ಬ ಸಾಕ್ಷಿಗಳನ್ನೂ ಬಿಡ್ದಂಗೆ, ಮತ್ತು ಆ ಕಂಪ್ಲೇಂಟ್ಗೆ ಎಲ್ಲೂ ಅಪ್ಪಿತಪ್ಪಿ ಏನಾದ್ರು ತಪ್ಪು ಹೇಳ್ದಂಗೆ ಬ್ರೀಫಿಂಗು ಅವ್ರು ಕಂಟಿನ್ಯೂಸ್ ಮಾಡ್ಕೊಂಬಂದಿದ್ದಕ್ಕೆ ಅದು ಕೇಸ್ ಹಂಗಾಗಿತ್ತು. ಸೇಮ್ ಥಿಂಗ್ ಇಲ್ಲೂ ಆಗುತ್ತೆ. ಈ ಕೇಸಲ್ಲೂ ಅದೇ ಆಗಿರೋದು. ಅವತ್ತು ಇನ್ವೆಸ್ಟಿಗೇಷನ್ ಮಾಡಿದ ಆಫೀಸರ್ಸು ಈಗ ಬೇಲ್ ಮ್ಯಾಟ್ರ್ ವಿಚಾರದಲ್ಲೂ ಅವ್ರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದ್ರು ಅವ್ರನ್ನೇ ಕರೆಸಿ ಇದಕ್ಕೆ ಉಪಯೋಗಿಸಿದ್ದಾರೆ. ಓಕೆ, ಆ ಬೇಲ್ ಮ್ಯಾಟ್ರಲ್ಲಿ ಏನೇನು ವಿಚಾರ ಕೊಡಬೇಕು ಪ್ರಾಸಿಕ್ಯೂಷನ್ಗೆ ಅನ್ನೋದಕ್ಕೆ ಸಹಾಯ ಮಾಡೋಕ್ಕೆ ಅವ್ರನ್ನೇ ಕೊಟ್ಟಿರೋದು. ಈಗ ಚಂದನ್ನು ಮತ್ತು ಅವ್ರ ನಾಯಕರು ಯಾರ್ಯಾರು ಸಬ್ ಇನ್ಸ್ಪೆಕ್ಟರ್ಗಳಿದ್ರು ಅವ್ರು ಶಿಫ್ಟ್ ಆಗಿದ್ರು ಒಂದ್ಸಲ ನಾಳೆ ಆದ್ರೂ ಪ್ರಾಸಿಕ್ಯೂಷನ್ನು ಅವ್ರನ್ನ ಮತ್ತೆ ಬಳಸ್ಕೊಳ್ಳೋ ಪ್ರಯತ್ನಗಳಲ್ಲಿ ಮಾಡ್ತಾರೆ ಇಂಥ ಕೇಸಸ್ಸಲ್ಲಿ. ಓಕೆ, ಸೊ ಆಗ ಸಾಕ್ಷಿಗಳಿಗೆ ಧೈರ್ಯ ಇರುತ್ತೆ. ಈಗ ನಾನು ಇನ್ವೆಸ್ಟಿಗೇಷನ್ ಮಾಡಿ ನಾನು ನಿಮ್ದು ಹೇಳಿಕೆ ಎಲ್ಲ ಮಾಡಿರ್ತೀನಿ, ನಿಮ್ದು ಅಷ್ಟೊಂದು ವಿಚಾರ ನೀವು ನಂತಕ್ಕೆ ಬರೋಕ್ಕೂ ಇದಾಗಲ್ಲ. ಸೊ ಈ ಗ್ಯಾಪಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಎವಿಡೆನ್ಸ್ ಹಾಳಾಗೋಗುತ್ತೆ. ಇಂಥ ಕೇಸಲ್ಲಿ ಈಗ ಆಗಲ್ಲ. ಹಿಂದೆ ಬಿದ್ದು ಆ ಸಾಕ್ಷಿಗಳು ಕರ್ಕೊಂಬರೋದು, ಅವ್ರಿಗೆ ಯಾರು ಅರೆಸ್ಟ್ ಮಾಡಿದ್ರು, ಯಾರು ಬರೆದಿದ್ರು, ಯಾರು ಸಾಕ್ಷಿ ಕರ್ಕೊಂಡ್ ಬಂದಿದ್ರು, ಯಾರು ಸೈನ್ ಮಾಡಿಸಿದ್ರು, ಅವ್ರನ್ನೇ ಅವ್ರು ಯಾವುದೇ ಡಿಪಾರ್ಟ್ಮೆಂಟ್ ಅಂದರೆ ಬೇರೆ ಯಾವುದೇ ಒಂದು ಟೀಮ್ ಇಟ್ಕೊಂಡು ಈ ಕೇಸ್ ಮುಗಿಯೋವರೆಗೂ ಅಸಿಸ್ಟೆನ್ಸ್ಗೆ ಮಾಡುವಂಥ ಪ್ರಯತ್ನ ಆಗೇ ಆಗುತ್ತೆ. ಓಕೆ, ಅದನ್ನ ಸಿಟಿ ಕಮಿಷನರ್ ಏನಿರ್ತಾರೆ ಅದನ್ನ ಯೋಚನೆ ಮಾಡಿರ್ತಾರೆ. ದಯಾನಂದ್ ಅವರು ಅದು ಮಾಡಿದ್ರು. ಈಗ ಐ ಥಿಂಕ್ ಸೀಮಂತ್ ಕುಮಾರ್ ಅವರು ಕಂಟಿನ್ಯೂ ಮಾಡಿದ್ರಿಂದನೇ ಚಂದನ್ ಕುಮಾರ್ ಅವರು ಅನೇಕ ಬಾರಿ ಡೆಲ್ಲಿಗೆ ಹೋಗಿ ಬಂದರು. ಓಕೆ, ಈ ಬೇಲ್ ಮ್ಯಾಟ್ರ್ ವಿಚಾರದಲ್ಲಿ ಫೀಡ್ ಮಾಡೋಕ್ಕೋಸ್ಕರ. ಸೊ ಅದರಿಂದ ಅವ್ರಿಗೆ ಸಾಕಷ್ಟು ಫೀಡ್ ಸಿಕ್ತು. ಅದನ್ನೊಬ್ಬ ಅಡ್ವೊಕೇಟ್ ಅನಿಲ್ ಸಮಥಿಂಗ್ ಯಾರು ಅವರು ಹೇಳ್ತಾ ಇದ್ರು, ನಾನು ನೋಡಿದೆ ಟಿ ವಿಯಲ್ಲಿ, ಚಂದನ್ ಕುಮಾರ್ ಅವರೆಲ್ಲ ಬಂದು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರಿಂದ ಕೇಸು ಹ್ಯಾಂಡಲ್ ಮಾಡೋಕ್ಕಾಯ್ತು ಅಂತ. ಸೇಮ್ ಥಿಂಗ್ ಈ ಎವಿಡೆನ್ಸಲ್ಲೂ ಹಂಗೆ ಆಗುತ್ತೆ. ಮತ್ತು ಈ ಸದ್ಯ ಇದರಲ್ಲಿ ಜಾಸ್ತಿ 222 ಏನೋ ವಿಟ್ನೆಸಸ್ ಇದ್ದಾರೆ, ಆದರೆ ಟೆಕ್ನಿಕಲ್ ಎವಿಡೆನ್ಸು ತುಂಬ ಸ್ಟ್ರಾಂಗ್ ಇದೆ. ಕರೆಕ್ಟ್. ಇದೇನೇ ಸಾಕ್ಷಿಗಳಲ್ಲಿ ಏನೋ ವೇರಿಯೇಷನ್ ಮಾನವಿಕ ಹೇಳಿಕೆಗಳಿಗಿಂತ ತಾಂತ್ರಿಕ ಹೇಳಿಕೆಗಳು ಬಹಳ ಪ್ರಧಾನ. ಭಾಳ ಅದನ್ನೇನು ಮಾಡೋಕ್ಕಾಗಲ್ವಲ್ಲ, ಅದೇನೈತೆ ಅದನ್ನೇ ಹೇಳ್ತಾವು. ಕರೆಕ್ಟ್. ಈ ಹೇಳಿಕೆಗಳು ಏನೋ ಸ್ವಲ್ಪ ಆಗ್ಬೋದು, ಅಥವಾ ಕ್ವಶನಿಂಗ್ ಕ್ಲಾಸ್ ಕ್ವಶನ್ ಸಿಗಾಕ್ಸ್ಬೋದು. ಇಲ್ಲೊಂಚೂರು ವ್ಯತ್ಯಾಸ ಬಿಟ್ಟು ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಅವ್ರು ತುಂಬಾ ಸೀರಿಯಸ್. ಫಾರೆನ್ಸಿಕ್ ಆಗಲಿ, DNA ಆಗಲಿ, ಬ್ಲಡ್ ರಿಪೋರ್ಟ್ ಆಗಲಿ, CCTV, ಗಾಡಿ, ಟೆಲಿಫೋನ್ ಟ್ರಾನ್ಸಾಕ್ಷನ್, ಮತ್ತೆ ವಾಟ್ಸಪ್ ಮೆಸೇಜು, ಅದು ಇದು ಏನಿದ್ದಾವೆ ಅವೆಲ್ಲವೂ ಹಂಗೆ ಇರ್ತವೆ. ಓಕೆ, ಅದೇನು ಮಾಡೋಕ್ಕಾಗಲ್ಲ. ಸೊ ಅದು ಎಗನೆಸ್ಟ್ ಇವ್ರಿಗೆ ತುಂಬ ಕಠಿಣವಾಗಿದೆ. ಅದು ನಾನು ಹೇಳಿದ್ನಲ್ಲ, ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಮೇಲಿಂದ ಲಾಸ್ಟ್ ಪಾಯಿಂಟ್ ಆಫ್ ಏನು ಪನಿಷ್ಮೆಂಟ್ ಇದೆ ಅಲ್ಲಿಂದನೂ ಇದು ಎಳ್ಕೊಂಬರೋ ಅವಕಾಶಗಳಿರ್ತವೆ. ಓಕೆ, ಸೀರಿಯಸ್ನೆಸ್ ಇದೆ. ಹಂಗಾಗಿ ಇದು ಅಂತಿಮವಾಗಿ ಅಷ್ಟು ಸುಲಭವಾಗಿ ಎಂಡ್ ಆಗಲ್ಲ, ಇದು ಸ್ವಲ್ಪ ಕಠಿಣವಾಗಿ ಎಂಡ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಒಂದ್ಸಲ ಬೇಲು ರದ್ದಾಗೋದು, ಅಲ್ಲಿವರೆಗೂ ಬೇಲು ಆಗಲ್ಲ. ಒಂದ್ಸಲ ಬೇಲ್ ಸಿಗೋದು, ಬೇಲ್ ಸಿಕ್ಕಿಬಿಟ್ಟು ಮತ್ತೆ ಆ ಒಂದು ಲೈಫ್ಗೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ, ಮತ್ತೆ ಅವ್ರ ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಬಂದಾಗ ಬಿಹೇವಿಯರಲ್ ಚೇಂಜಸ್ ಹೇಗಿರುತ್ತೆ ಸರ್ ನಿಮ್ಮ? ಅಲ್ಲ, ಈಗ ಅವಾಗ ಅದು ಒಂದು ಚಾನ್ಸ್ ಬೇಲ್ ಕೊಡು ತಗೊಳಕ್ಕೆ ಪ್ರಯತ್ನ ಮಾಡ್ಬೋದು, ನಮ್ಮ ಮನಸ್ಸಲ್ಲಿ ಒಳಕೋಗಿರ್ತಾರೆ.
ಈಗ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ಕೋರ್ಟ್ ಹೊಡೆದಾಕಿರೋದ್ರಿಂದ ನಿಮಗೆ ಬೇಲ್ ಚಾನ್ಸೇ ಇಲ್ಲ ಟ್ರಯಲ್ ಮುಗಿಯೋರ್ಗು. ನೋ ಅದರ್ ಚಾನ್ಸ್. ಮೆಡಿಕಲ್ ಗ್ರೌಂಡ್ಸಲ್ಲಿ ಹೋಗೋಕ್ಕೆ ಪ್ರಶ್ನೆನೇ ಇಲ್ಲ. ಬಟ್ ಸುಪ್ರೀಂ ಕೋರ್ಟಲ್ಲಿ ಇವರು ಅಪೀಲ್ ಮಾಡಿದಾಗಲೂ ಸರ್, ಅದು ಪವಿತ್ರ ಆಗಲಿ ಇನ್ನೊಬ್ಬರಾಗಲಿ, ನನಗೆ ಮಗಳಿದ್ದಾಳೆ, ನಾನು ಸಿಂಗಲ್ ಪೇರೆಂಟು, ನನಗೆ ಕಷ್ಟ ಇದೆ, ಅವಳ ಭವಿಷ್ಯ ನೋಡಬೇಕು, ಕ್ರಿಮಿನಲ್ ಹಿನ್ನೆಲೆ ನನಗಿಲ್ಲ, ಈ ಪಾಯಿಂಟ್ಸ್ ಅಂತೂ ಯಾವುದೇ ಕಾರಣಕ್ಕೂ ತಗೊಳಲ್ಲ. ತಗೊಂಡ್ರೆ ಒಂದೆರಡು ಚಾನ್ಸ್ ಯಾವುದು ಅಂತ ಹೇಳ್ಬೋದು ಅಂದರೆ, ಹೆಂಡತಿ ಸತ್ತೋದ್ಲು, ಅಪ್ಪ ಸತ್ತೋದ, ತಾಯಿ ಸತ್ತೋದ್ಲು, ಏನೋ ಈ ಥರದ ಕಾರಣಗಳಲ್ಲಿ ಒಂದು ಅವಕಾಶಕ್ಕೆ ಪ್ರಯತ್ನಕ್ಕೆ ಹೋಗ್ಬೋದು. ಬಿಟ್ಟರೆ ಇವನು ಕಾಯಿಲೆ ಪಾಯಿಂಟ್ ಅಂತೂ ಹೋಯ್ತು. ಅಥವಾ ಮೆಡಿಕಲ್ ಗ್ರೌಂಡ್ಸ್ ಅದೇನೇ ಕಾಯಿಲೆ ಇದ್ರು ಇನ್ನು ಹೇಳಿದ್ರು ನಂಬಲ್ಲ, ಇನ್ನು ಟ್ರೀಟ್ಮೆಂಟು ಅಲ್ಲೇ ಕೊಡಿಸೋ ಮಟ್ಟಕ್ಕಾಗುತ್ತೆ. ಕರೆಕ್ಟ್. ಅದ್ರ ಮೂಲಕನೇ ಅಂದ್ರೆ ಜೈಲಲ್ಲೇ ಡಾಕ್ಟರ್ ಇರ್ತಾರೆ, ತಗೊಳ್ಳ ಜೈಲ್ ಮೂಲಕನೇ. ಅದು ಇಂಥ ಸೀರಿಯಸ್ ಆದ್ರೂ ಜೈಲ್ ಮೂಲಕನೇ ಅವ್ನಿಗೆ. ಈಗ ಹಾರ್ಟ್ ಪ್ರಾಬ್ಲಮ್ ಅಂದರೆ ಪೊಲೀಸು ಈ ಬೆನ್ನು ನೋವಿಗೆ ಇಲ್ಲಿ ಜೈಲಲ್ಲಿ ಪರಿಣಿತ ವೈದ್ಯರು, ಸೂಕ್ತ ವ್ಯವಸ್ಥೆ, ಆಪರೇಷನ್ ವ್ಯವಸ್ಥೆ ಇಲ್ಲ ಇಲ್ಲಿ. ಅಲ್ಲ, ಇಲ್ದಿದ್ರು ಜೈಲಿಂದನೇ ಅವ್ರಿಗೆ ಶಿಫ್ಟ್ ಮಾಡಿ ಅಲ್ಲಿ ಮಾಡಿಸಿ ಮತ್ತೆ ಜೈಲಿಗೆ ಕರ್ಕೊಂಬಂದು ಇಕ್ಕಂತಾರೆ. ಆಚೆ ನಿನ್ನ ಪಾಟಿಗೆ ನೀನು ಇದ್ಕೊಂಡು ಅಂತ ಹೇಳಲ್ಲ. 99% ಇಲ್ಲ, ಓಕೆ, ರೂಲ್ಡ್ ಔಟ್ ಅದು. ಇನ್ನು ಹೆಲ್ತ್ ಅವ್ನು ಎಲ್ಲ ಈಗಂತೂ ಯಾವ ಡಾಕ್ಟರ್ಸ್ಗಳು ಯಾವಾಗ ಹಿಂದೆ ಕೊಟ್ಟರೆ ತಪ್ಪನ್ನ ಈಗ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಓಕೆ, ಈಗ ಅವರು ಹೋಗ್ಬಿಡ್ತಾರೆ ಏನಾರು ಕೊಟ್ಟರೆ ಆ ಥರ. ಹಾಗಾಗಿ ಎಲ್ಲರೂ ಎಚ್ಚರಿಕೆ ರಾತ್ರಿ ಕಂಡು ಬಾವಿಗೆ ಆಗಲು ಬೀಳಕ್ಕೆ ಹೋಗಲ್ಲ. ಓಕೆ, ಹಾಗಾಗಿ ಕಷ್ಟ. ಥ್ಯಾಂಕ್ ಯು ಲೋಕೇಶ್ವರ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನೋಡೋಣ, ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ